ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಗು ಆದಮೇಲೆ ತಾಯಿಯ ಬ್ರೈನು ಸ್ವಲ್ಪ ಬದಲಾಗುತ್ತದೆ ಅಂತ ಹೇಳ್ತಾರೆ. ಹೌದು, ತಾಯಿಯ ಬ್ರೈನು ಸ್ವಲ್ಪ ಬದಲಾದಾಗ ತಾಯಿಗೆ ಮರೆವು ಶುರುವಾಗ್ತೈತೆ. ಮರೆವು ಶುರುವಾಗಿರೋದಕ್ಕೆ ಮಾಮ್ ಬ್ರೈನ್ ಅಂತ ಕರೀತಾರೆ. ರಿಸರ್ಚ್ ಪ್ರಕಾರ ನೆನಪಿಸಿಕೊಳ್ಳುವ ಪಾರ್ಟ್ ಮೆದುಳಿನಲ್ಲಿ ಚಿಕ್ಕದಾಗಿ, ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಪಾರ್ಟ್ ದೊಡ್ಡದಾಗುತ್ತೆ. ಇದರಿಂದ ತಾಯಿಗೆ ಮಗುವಿನ ಬಗ್ಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗ್ತೈತೆ. ಏನಪ್ಪ ಅಂತಂದರೆ, ಈಗ ನೈಟು ನಾವು ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತೀವಿ, ಬಟ್ ಮಗು ಎದ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಗೆ ಎಚ್ಚರಿಕೆ ಆಗುತ್ತೆ. ನನಗೂ ಕೂಡ ಮುಂಚೆ ಎಷ್ಟು ಎದ್ದೇಳಿಸಿದ್ರು ಎದ್ದೇಳ್ತಾ ಇರಲಿಲ್ಲ. ಮತ್ತು ಈಗ ಡೆಲಿವರಿ ಆದಮೇಲೆ ಮಗು ಎದ್ಬಿಟ್ಟು ಅಂದರೆ ಸಾಕು, ಬೇಗನೆ ಎಚ್ಚರಿಕೆ ಆಗ್ಬಿಡುತ್ತೆ. ಯಾಕಂತಂದರೆ ಹಸಿವಾಗಿದೆಯೇನೋ, ಅಳ್ತಾ ಇದ್ದಾಳೆ, ಇಲ್ಲ ಯೂರಿನ್ ಪಾಸ್ ಮಾಡಿದ್ದಾಳೇನೋ, ಮೋಷನ್ ಮಾಡಿದ್ದಾಳೇನೋ, ಸೊ ನೋಡಬೇಕು ಅಂತೇಳ್ಬಿಟ್ಟು ಬೇಗ ಎದ್ದೇಳ್ತೀವಿ. ಅದಕ್ಕೆ ರಿಸರ್ಚ್ ಪ್ರಕಾರ ಹೇಳಿರೋದು, ನೆನಪಿಸಿಕೊಳ್ಳುವ ಪಾರ್ಟ್ ಚಿಕ್ಕದಾಗಿ, ಮೆದುಳಲ್ಲಿ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಪಾರ್ಟ್ ದೊಡ್ಡದಾಗ್ತೈತೆ. ಅದು ಮೆದುಳಿನಲ್ಲಿ ನೆನಪಿನ ಶಕ್ತಿ ಪಾರ್ಟ್ ಕಡಿಮೆ ಆಗಿರುತ್ತಲ್ವ, ಅದಕ್ಕೆ ನಾವು ಕೆಲವೊಂದ್ಸಲಿ ಚಿಕ್ಕ ವಿಷಯನ ಸಹ ಮರ್ತೋಗಿರ್ತೀವಿ. ನಮ್ಮ ಬಗ್ಗೆ ಏನೋ ಅಂದ್ಕೊಂಡಿರ್ತೀವಿ, ಕೆಲವೊಂದ್ಸಲಿ ಚಿಕ್ಕ ವಿಷಯನೂ ಕೂಡ ಮರೆತುಬಿಡ್ತೀವಿ. ಆದರೆ ಮಗು ಬಗ್ಗೆ ಏನೇ ಆಗಲಿ ಎಷ್ಟು ಬೇಗ ಥಿಂಕ್ ಮಾಡಿ ಎದ್ದು ನೋಡಿ ಏನಾಗಿದೆ, ಡೈಪರ್ ಹಾಕಿದರೆ ಡೈಪರ್ ಚೇಂಜ್ ಮಾಡೋದ, ಇದು ಏನಾಗಿದೆ ಅಂತೇಳ್ಬಿಟ್ಟು ಎದ್ಬಿಟ್ಟು ಬೇಗ ನೋಡ್ತೀವಲ್ವ. ನಮ್ಮ ಬಗ್ಗೆ ನಾವು ಮರೆತ್ರೂ ಮಗುಗೆ ಏನು ಬೇಕು, ಮಗುವಿನ ಬಗ್ಗೆ ಆಗಿರ್ಬೋದು, ಮಗುವಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀವಲ್ವ. ಯಾಕಂತಂದರೆ ಅವಾಗ ತಾಯಿಯ ಬ್ರೈನ್ ಬೆಸ್ಟ್ ಮಾಮ್ ಆಗೋದ್ರಲ್ಲಿ ತುಂಬ ಬ್ಯುಸಿಯಾಗಿರುತ್ತೆ. ಅದಕ್ಕೋಸ್ಕರ ಮಗು ಬಗ್ಗೆ ತುಂಬ ಕೇರ್ ತೊಗೊಳುತ್ತೆ. ಏನೇ ಒಂದು ಸಣ್ಣ ಏನಾದರೂ ಹತ್ರ ಯಾಕೆ ಅಳ್ತಿದೆ ಏನು ಅಂತ ತುಂಬ ತಲೆ ಕೆಡ್ಸ್ಕೊಳ್ತೀವಲ್ಲ. ಬಟ್ ನಾವು ಊಟ ಮಾಡಿಲ್ಲ ಅಂದರೆ ನಾವೇನು ತಲೆ ಕೆಡ್ಸ್ಕೊಳಲ್ಲ. ಮನೇಲಿ ಬೈತಾ ಇರ್ತಾರೆ, ನೀನು ಕರೆಕ್ಟಾಗಿ ಊಟ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಇಲ್ಲಾಂದರೆ ಮಗುಗೆ ಹಾಲಾಗಲ್ಲ, ಅದು ಇದು ಅಂತೇಳ್ಬಿಟ್ಟು. ಸೊ ನಾವು ಅವ್ರು ಫೋರ್ಸ್ ಮಾಡ್ತಾರೆ, ಅವ್ರು ಹಾಕ್ಕೊಡ್ತಾರೆ ಅಂತೇಳ್ಬಿಟ್ಟು ತಿಂತೀವಿ ಅಷ್ಟೇ. ಆದರೆ ಜಾಸ್ತಿ ಮಗು ಬಗ್ಗೆ ತಲೆ ಕೆಡಿಸ್ಕೊಂಡು ಮಗುಗೆ ಲಾಲನೆ ಪಾಲನೆ ಆರೈಕೆ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತೀವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.